ಆಂಧ್ರ ಸ್ಟೈಲ್ ಟೊಮೆಟೊ ಪಿಕ್ಕಲ್ ನೋಡಿದ್ರೇ ಬಾಯಲ್ಲಿ ನೀರಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನು ಅನ್ನಕ್ಕಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ ಯಾವಾಗ ಬೇಕಂದರೆ ಆವಾಗ ಉಪಯೋಗಿಸ್ಕೋಬಹುದು. ಇದಕ್ಕೆ ನೀರು ಸೋಗಿಸಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಮಿನಿಮಮ್ 6 ತಿಂಗಳಾದರೂ ಇಟ್ಕೊಂಡು ನಾವು ಇದನ್ನು ಉಪಯೋಗಿಸ್ಕೋಬಹುದು. ತುಂಬಾ ಟೇಸ್ಟಿಯಾಗಂಥ ಟೊಮೆಟೊ ಪಿಕ್ಕಲ್. ಈಗ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 kg ಆಗೋಷ್ಟು ಹಣ್ಣು, ತುಂಬ ಹಣ್ಣಾಗಿರಬೇಕು, ನೀಟಾಗಿರಬೇಕು. ನೋಡ್ತಾ ಇದ್ರಲ್ಲ, ತೊಟ್ಟಲ್ದು ಏನು ಗಲೀಜಿರಬಾರ್ದು, ತುಂಬ ನೀಟಾಗಿರಬೇಕು. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ತೊಟ್ಟನ್ನ ಕಟ್ ಮಾಡಿ ಇದನ್ನು 4 ಭಾಗ ಆಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ತುಂಬ ದಿವಸ ಇರುತ್ತೆ. ಇನ್ಸ್ಟೆಂಟಾಗಿ ಏನಪ್ಪ ಮಾಡೋದು ಟಿಫನ್ ಅನ್ನೋವಾಗ ಈ ರೀತಿ ನಾವು ರೆಸಿಪಿ ಮಾಡಿಟ್ಕೊಂಡ್ರೆ ಅಂತೂ ಇದಕ್ಕೆ ರೈಸ್ ಬೆರೆಸ್ಕೊಂಡ್ರೆ ಸಾಕು. ಇದಕ್ಕೆ 100 ಗ್ರಾಮ್ ಆಗೋಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ತೊಳಿಬಾರ್ದು, ನೀರಿನಂಶ ಎಲ್ಲೂ ಸೋಗಿಸ್ಬಾರ್ದು, ನೀಟಾಗಿ ಹಂಗೆ ಡ್ರೈ ಆಗಿ ಕ್ಲೀನ್ ಮಾಡ್ಕೋಬೇಕು. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು ಎಣ್ಣೆ ಏನು ಸೇರಿಸ್ಕೊತಾ ಇಲ್ಲ. ನಾವೇನು ಕಟ್ ಮಾಡಿಟ್ಕೊಂಡಿದ್ದೀರಿ ಆ ಟೊಮೆಟೊ ಹಾಗೆ ಹುಣಸೆ ಹುಳಿ ಏನಿದೆ ಅದನ್ನು ಸೇರಿಸ್ಕೊಂಡು ನೀಟಾಗಿ 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪರವಾಗಿಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಇದನ್ನು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೋಬೇಕು, ಡ್ರೈ ಆಗಬೇಕು. ಅದಕ್ಕೆ ಒಂದು ಹೈ ಫ್ಲೇಮಲ್ಲಿ ಸ್ವಲ್ಪ ತಿಟ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ಟೊಮೆಟೊ ತುಂಬ ಸ್ಮೂತ್ ಆಗಬೇಕು, ಆ ರೀತಿ ನಾವು ಬೇಯಿಸ್ಕೋಬೇಕು. ಆಗಲೇ ತುಂಬ ಚೆನ್ನಾಗಿ ಬರುತ್ತೆ. ನೀರಿನಂಶ ಎಲ್ಲೂ ಇರಬಾರ್ದು. ಮಧ್ಯೆ ಮಧ್ಯೆ 1-2 ಸರಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಡ್ತಾ ಇರೋಣ. ಮತ್ತು ಇಲ್ಲಿ ಪಕ್ಕದಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು, ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಮೆಂತ್ಯ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಆಗಬೇಕು, ಇಲ್ಲಾಂದರೆ ನಾವು ಪಿಕ್ಕಲ್ ಏನು ಮಾಡಿಟ್ಕೊಂಡಿರ್ತೀರ ಅದು ಕಹಿ ಬಂದುಬಿಡುತ್ತೆ. ಅದಕ್ಕೆ ನೀಟಾಗಿ 3 ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಈ ರೋಸ್ಟ್ ಮಾಡಿ ನಾವು ಪೌಡರ್ನ ಉಪಯೋಗಿಸ್ಕೊಂಡು ಮಾಡ್ಕೊಂಡ್ರೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಚಟಪಟ ಆದ ನಂತರ ಇದನ್ನು ತಣ್ಣಗಾದ ನಂತರ ನಾವು ಪೌಡರ್ ಮಾಡ್ಕೊಳ್ಳೋಕ್ಕೆ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಟೊಮೆಟೊ ತುಂಬ ಸ್ಮೂತ್ ಆಗಿದೆ. ಈಗ ತಟ್ಟೆ ಓಪನ್ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ತಾ ಅದು ಸ್ಮ್ಯಾಶ್ ಆದರೆ ಪರವಾಗಿಲ್ಲ, ಆಗಿಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಮಾಡಿಕೊಂಡ್ರು ಓಕೆ. ಈಗ ಸ್ಟವ್ ಏನಿದೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬ ಪೇಷನ್ಸಿಂದ ಸಮಾಧಾನವಾಗಿ ನಾವು ಮಾಡ್ಕೊಂಡ್ರೆ ಅಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ನೋಡ್ತಾ ಇದ್ರಲ್ಲ, ತುಂಬ ಸ್ಮೂತ್ ಆಗಿದೆ. ಈ ರೀತಿ ಆದ ನಂತರ ನೀರಿನಂಶ ಎಲ್ಲ ಡ್ರೈ ಆಗಿದೆ. ಈಗ ಇದನ್ನು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ತುಂಬ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ನಾವೇನು ಹುರಿದಿಟ್ಕೊಂಡಿದ್ದೀರಿ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯಕಾಳು, ಇದನ್ನು ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ. ನೀಟಾಗಿ ತರಿಯಾಗಿ ಮಾಡ್ಕೊಂಡಿದ ನಂತರ ನಾವು ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳೋಣ. ಹಾಗೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಕಲ್ಲುಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಬದಲು ನಾವು ಪುಡಿ ಉಪ್ಪಾದರೂ ಸೇರಿಸ್ಕೋಬಹುದು. ಇಲ್ಲಿ ನೋಡಿ, ಇದು 125 ಗ್ರಾಮ್ ಆಗೋಷ್ಟು ಕಲ್ಲುಪ್ಪು ಸೇರಿಸ್ಕೊಂಡಿದ್ದೀನಿ. ಅದೇ ರೀತಿ 125 ಗ್ರಾಮ್ ಆಗೋಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ, ಉಪ್ಪು ಖಾರ ಎರಡೂ. ಹಾಗೆ ನಾವೇನು ಬೇಯಿಸಿಟ್ಕೊಂಡಿರಿ ಟೊಮೆಟೊ ಪೇಸ್ಟು ಅದನ್ನು ಸೇರಿಸ್ಕೊಂಡು ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ತಣ್ಣಗಾದ ನಂತರನೇ ಗ್ರೈಂಡ್ ಮಾಡ್ಕೋಬೇಕಾಯ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, ತುಂಬಾ ಟೇಸ್ಟಿ ಆಗುತ್ತೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಈಗ ಬೇಕಿದ್ರೆ ಉಪ್ಪು ಖಾರನ ಚೆಕ್ ಮಾಡ್ಕೋಬಹುದು. ಒಂದು ವೇಳೆ ಉಪ್ಪು ಖಾರ ಅವಶ್ಯಕತೆ ಇದೆ ಅಂದರೆ ಈಗ ಆ್ಯಡ್ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ನೋಡ್ತಾ ಇದ್ರಲ್ಲ, ಅಲ್ಲಿ ಅಡುಗೆ ಮಾಡೋವಾಗೆ ಆ ಘಮಕ್ಕೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ರಲ್ಲ, ನಾನಿಲ್ಲಿ 250 ಗ್ರಾಮ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಪರವಾಗಿಲ್ಲ. ನಾನಿಲ್ಲಿ 250 ಗ್ರಾಮ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಅಂದರೆ ಮೆಜರ್ಮೆಂಟ್ ಪ್ರಕಾರ ನಾವು ಉಪ್ಪು ಖಾರದ ಪುಡಿ ಏನು ಸೇರಿಸ್ಕೊಂಡಿದ್ದೀವಿ ಡಬಲ್ ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಈಗ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇವೆಲ್ಲ ಚಟಪಟ ಅಂದ ನಂತರ ಇದಕ್ಕೆ ನಾವು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಗೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ. ಬೇಕಿದ್ರೆ ಇಂಗೂ ಆ್ಯಡ್ ಮಾಡ್ಕೋಬಹುದು. ಸ್ವಲ್ಪ ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪು ತೊಳೆದು ಮತ್ತು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ತೇವಿನ ಅಂಶ ಎಲ್ಲೂ ಇರಬಾರ್ದು ಹಾಗೆ ಸೇರಿಸ್ಕೋಬೇಕು. ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಚಟಪಟ ಅನ್ನೋದು ನಿಲ್ಲಬೇಕು, ಅದುವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಜಾಸ್ತಿ ದಿವಸ ಇರಬೇಕಂದ್ರೆ ಕರಿಬೇವಿನಲ್ಲಿ ತೇವದ ಅಂಶ ಎಲ್ಲೂ ಇರಬಾರ್ದು, ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ತುಂಬ ದಿವಸ ಬಾಳಿಕೆ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಂತರ ಬೇಕಿದ್ರೆ ಇದಕ್ಕೆ ಹಿಂಗೂ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು.
ಏನು ಮಾಡಿಟ್ಕೊಂಡಿರೋ ಟೊಮೆಟೊ ಪೇಸ್ಟ್ನ ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ಅಷ್ಟೇ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಎಣ್ಣೆ ಸಪ್ರೇಟ್ ಆಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಅದು ತುಂಬ ದಿವಸ ಬಾಳಿಕೆ ಬರೋದು. ತುಂಬಾ ಈಸಿಯಾಗೂ ಮಾಡ್ಕೋಬಹುದು, ಟೇಸ್ಟಿಯಾಗೂ ಇರುತ್ತೆ. ಅಥವಾ ಇನ್ಸ್ಟೆಂಟಾಗೂ ನಾವು ಯಾವಾಗಲಾದರೂ ಬೇಕಿದ್ರೆ ರೈಸ್ಗೆ ಅಥವಾ ಚಪಾತಿ ದೋಸೆ ಇದಕ್ಕಾದರೂ ಉಪಯೋಗಿಸ್ಕೋಬಹುದು. ತುಂಬ ದಿವಸ ಬಾಳಿಕೆ ಬರುತ್ತೆ. ನಾವು ಎಷ್ಟು ನೀಟಾಗಿ ಮಾಡ್ಕೊತೀರೋ, ಎಷ್ಟು ಪೇಷನ್ಸಿಂದ ಮಾಡ್ಕೊತೀರೋ ಅಷ್ಟು ದಿವಸ ಇದು ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು, ನಾವು ಯಾವಾಗ ಬೇಕಂದ್ರೆ ಅವಾಗ ಮಿಕ್ಸ್ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟ ಆದರೆ ಸಾಕು. ಎಣ್ಣೆ ಅಂಶ ಎಲ್ಲ ಸುತ್ತ ಬಿಟ್ಕೊಳ್ತಾ ಇದೆ. ಸೊ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಇದನ್ನು ಬೇಕಿದ್ರೆ ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ ಗ್ಲಾಸ್ ಜಾರಲ್ಲಿ ಬೇಕಿದ್ರೆ ಇಟ್ಕೊಂಡು, ಕಲರ್ ಚೇಂಜ್ ಆಗಬಾರ್ದು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 6 ತಿಂಗಳ ಇಟ್ಕೋಬಹುದು. ಸೊ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ, ಹೊರಗಡೆ ಆದ್ರೂ ಪರವಾಗಿಲ್ಲ, 1 ತಿಂಗಳಾದರೂ ಹೊರಗಡೆ ಆದರೂ ಇಟ್ಕೊಂಡು ನಾವು ಉಪಯೋಗಿಸ್ಕೋಬಹುದು. ನಾನು ಬೇರೆ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾಡಿದಿರಂದರೆ ನಾಳೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಸ್ವಲ್ಪ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬಾ ಈಸಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.